ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮಳೆ ಬರ್ತಾ ಇದೆ, ಅದಕ್ಕೆ ಏನಾದರೂ ಒಂಚೂರು ಸ್ವಲ್ಪ ಖಾರ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಮನೆಯಲ್ಲಿ ಯಾವಾಗಲೂ ಮಾಡೋಕ್ಕೆ ಬೋರ್ ಆಗ್ತಾಯಿದೆ, ಅದಕ್ಕೆ ಮಸಾಲೆ ಪುರಿ ತರೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಮಗಳನ್ನ ಕಾಲೇಜಿಂದ ಕರ್ಕೊಂಬರ್ಬೇಕು, ಆವಾಗಲೇ ಮಸಾಲೆ ಪುರಿ ತರ್ತೀನಿ ನಾನು ಬರುವಾಗ. ಫ್ರೆಂಡ್ಸ್, ಅರ್ಧ ಗಂಟೆಯಿಂದ ಮಳೆ ಬರ್ತಾನೇ ಇದೆ, ಚೂರು ಮಳೆ ಬಿಡ್ತಾ ಇಲ್ಲ. ತುಂಬ ಮಳೆ ಬರ್ತಾ ಇದೆ. ನೋಡಿ ಇಲ್ಲಿ ನೋಡಿ ಫ್ರೆಂಡ್, ಪಾನಿಪುರಿ ತೆಗೊಂಡು ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ಇಷ್ಟೊತ್ತಿಗೆ ಬರ್ತಾ ಇದ್ದಾಳೆ ಕಾಲೇಜಿಂದ. ಅವಳು ಸುಮಾರು ದಿವಸ ಆಯ್ತಲ್ಲ ನಿಮಗೆ ತೋರಿಸ್ತೆ. ಅವಳು ಫುಲ್ ಬ್ಯುಸಿ ಇವಾಗ, ಯಾರ ಕೈಗೂ ಸಿಗೋದೇ ಇಲ್ಲ ಇವಾಗ. ಅಯ್ಯೋ ಮತ್ತೆ ಬೈತಾಳ ಅವಳು. ನೋಡಿ ಇಲ್ಲಿ ಬರ್ತಾ ಇದ್ದಾಳೆ ನೋಡಿ. ಹೋಗ ಫೈನಲ್ ಆಗಿ 4th ಫ್ಲೋರಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಲಾಸ್ಟ್ ಮನೆಗೆ ಬಂದ್ವಿ. ನೋಡಿ ಕೈಯಲ್ಲಿ ಏನಿದೆ ಅಂತ ನೋಡಿ, ತೋರಿಸಿ. ನೋಡಿ ಪಾನಿಪುರಿ ನೋಡಿ ಫ್ರೆಂಡ್ಸ್, ಮಸಾಲೆ ಪುರಿ ತಗೊಬಂದ್ವಿ, ಈಗ ತಿನ್ನಬೇಕು. ನೋಡಿ ಫ್ರೆಂಡ್, ನಾನು ಮಸಾಲೆ ಪುರಿ ಪಾಲು ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನನಗೆ ಜಾಸ್ತಿ ಅಂತ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸಪ್ರೇಟ್ ಕವರ್ ಮಾಡ್ಕೊಬಂದಿದ್ದೀನಿ. ಇಲ್ಲಾಂದರೆ ನನಗೆ ಜಾಸ್ತಿ, ನನಗೆ ಕಮ್ಮಿ ಅಂತ ಆಗುತ್ತೆ ಮನೆಯಲ್ಲಿ. 1 2 3 ನೋಡಿ 3 ಪ್ಲೇಟ್ ತಂದಿದ್ದೀನಿ. ನನ್ನ ಮಗನಿಗೆ, ನನ್ನ ಮಗಳಿಗೆ, ನನಗೆ. ನೋಡಿ ಇದು ಮಸಾಲೆ ಪುರಿ, ಇದು ಮಸಾಲ, ಇದು ಪೂರಿ, ಇದು ಪಾನಿ. ಇವಾಗ ಎಲ್ಲದಕ್ಕೆ ಹಾಕ್ತೀನಿ ನಾನು. ನೋಡಿ ಥಂಡಿ ಇವತ್ತಾಗಲ್ಲ, ನಾನು ಶಾಮ್ ತಂದಿಲ್ಲ. ಇವಾಗ ಅದಕ್ಕೆ ಮಸಾಲ ಹಾಕು. ನೋಡಿ ಅವಳು ಎಲ್ಲ ಪುಡಿ ಮಾಡ್ತಾ ಇದ್ದಾಳೆ. ಎಲ್ಲ ಸೇಮ್ ಮಸಾಲ ಪೂರಿ ಇರೋದು, ಏನು ಚೇಂಜಸ್ ಇಲ್ಲ. ನೀನು ಈ ಕಡೆ ಪ್ಲೇಟಲ್ಲಿ ತೆಗೆದು ನೋಡಿ, ಅವಳು ಎಷ್ಟು ಜೋರಿದ್ದಾಳೆ ನೋಡಿ. ಈ ಕಡೆ ತೆಗೆದು ಒಂದು ಹಾಕಿದ್ಲು. ನಾನು ತೆಗ್ದಿಲ್ಲಪ್ಪ. ಒಂದು ಸ್ಕೇಲ್ ಇಟ್ಕೊಂಬ ವೆಯ್ಟ್ ಚೆಕ್ ಮಾಡೋಕ್ಕೆ. ನೋಡಿ ಅಲ್ಲಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದಾಳೆ, ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ. ನಾನು ನಿಮಗೆ ಫಸ್ಟೇ ಹೇಳಿದ್ದೀನಲ್ಲ, ನಮ್ಮನೆಯಲ್ಲಿ ಎಲ್ಲ ಒಟ್ಟಿಗೆ ತಂದರೆ ಯಾವುದ್ರಲ್ಲಿ ಜಾಸ್ತಿ ಅಂತ. ಸುಮಾರು ದಿವಸ ಆಯ್ತು ನನ್ನ ಮಗಳ ಜೊತೆ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಅವಳು ಇವಾಗ ಫುಲ್ ಬ್ಯುಸಿ. ಮಾರ್ನಿಂಗ್ 8 o'clock ಹೋದರೆ ಈವ್ನಿಂಗ್ 7ಗೆ ಬರ್ತಾಳೆ. ಪುಡಿ ಮಾಡು. ಈ ಪ್ಲೇಟಿಗೆ ಹಾಕು. ನಾನು ಹೇಳಿಲ್ವಾ, ನೀವು ಒಂದೇ ಹಾಕಿಲ್ಲ. ಇವಾಗ ತುಂಬ ಮಳೆ ಬರ್ತಾ ಇದೆ, ಸ್ವಲ್ಪ ಖಾರದ ಏನಾರು ತಿನ್ನೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬರುವಾಗ ಮಸಾಲೆ ಪುರಿ, ಅವಳನ್ನ ಕಾಲೇಜಿಂದ ಕರ್ಕೊಂಬರುವಾಗಲೇ ಮಸಾಲೆ ಪುರಿ ತಗೊಬಂದೆ. ಇವಾಗ ತಿನ್ನೋದು ಸ್ಟಾರ್ಟ್.
ಪಾನಿಪುರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಇಷ್ಟ ಇಲ್ಲ ಅಂತ ಹೇಳೋರೇ ಇಲ್ಲ. ಫ್ರೆಂಡ್, ಮಸಾಲೆ ಪುರಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಖಾರ ಖಾರ ಕೊಡೋಕ್ಕೆ ಹೇಳಿದ್ವಿ ಅವ್ರ ಹತ್ರ, ಸ್ವಲ್ಪ ಖಾರ ಖಾರನೇ ಕೊಟ್ಟಿದ್ದಾರೆ. ಮಸಾಲೆ ಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಇರುತ್ತೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ವ್ಲಾಗು. ನಾನು ಇವತ್ತು ಬೆಳಿಗ್ಗೆ ಅಡುಗೆ ಮಾಡ್ತಾಯಿದ್ದೀನಿ. ಬೇಗ ಅಡುಗೆ ಮಾಡೋಣ, ಮತ್ತು ಸ್ವಲ್ಪ ಕೆಲಸ ಇದೆ ಅಂತ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಇದು ಏನು ಮಾಡ್ತೀನಿ ಅಂತ ಅನ್ಕೋತಿದ್ದೀರಾ? ನೋಡಿ, ಈಸಿಯಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಬೀನ್ಸು, ಇದನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಒಂಚೂರು ನೀರು ಏನು ಹಾಕಲ್ಲ ನಾನು. ಒಂದು 5 ನಿಮಿಷ ಇರಲಿ ಹಾಗೆ. ಹೆಂಗಸ್ರಿಗೆ ಎಷ್ಟೊಂದು ಕೆಲಸ ಇರುತ್ತೆ. ಗಂಡಸರು ಬರೀ ಆಫೀಸಿಗೆ ಹೋಗ್ತಾರೆ ಬರ್ತಾರೆ. ಹೆಂಗಸ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ 365 ಡೇಸೂ ಹೆಂಗಸ್ರಿಗೆ ಕೆಲಸನೇ, ರೆಸ್ಟೇ ಅನ್ನೋದಿಲ್ಲ. ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ಲು ಕೆಲಸ. ಇವಾಗ ಸ್ವಲ್ಪ ಇನ್ನೂ ಬೇಯಬೇಕು, ಬೇಯ್ತಾ ಇದೆ. ಸಣ್ಣ ಉರಿ ಇಟ್ಟಿದ್ದೀನಿ ನಾನು, ಇಲ್ಲಾಂದರೆ ಸುಟ್ಟೋಗುತ್ತೆ ಅಂತ. ಇದು ಪಲ್ಯ ಮಾತ್ರ ಜಟ್ಪಟ್ ಅಂತ ಆಗುತ್ತೆ. ಒಂದು 10 ಮಿನಿಟ್ಸ್ ಒಳಗಡೆ ಪಲ್ಯ ರೆಡಿ ಆಗುತ್ತೆ. ತಿಳಿ ಸಾರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಿಳಿ ಸಾರು ಹಾಕಿದ್ದೀನಿ ನಾನು. ಇವಾಗ ವೆದರು ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಇದು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕಾಳು ಮೆಣಸು ಹಾಕಿ ಸಾರು ಮಾಡ್ತಾರೆ, ರಸಮು. ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ಊಟ ಮಾಡೋಕ್ಕೆ. ಕೋಲ್ಡ್ ಇರುವಾಗ ಈ ರಸಮ್ ಊಟ ಮಾಡಬೇಕು. ಇದು ಬೆಂದಿದೆ. ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಹಾಕಿಲ್ಲ.
ಎಷ್ಟು ಬೇಗ ಆಗಿರುತ್ತೆ ನೋಡಿ. ಬೀನ್ಸ್ ಪಲ್ಯ, ರಸಮೂ ಬೀನ್ಸ್ ಪಲ್ಯನೂ ಚೆನ್ನಾಗಾಗುತ್ತೆ ಊಟ ಮಾಡೋಕ್ಕೆ. ಒಂದು 5 ನಿಮಿಷ ಇರಲಿ ನೋಡಿ. ಬೀನ್ಸ್ ಪಲ್ಯ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್ ಮನೆಗೆ ಊಟಕ್ಕೆ. ಯಾರಿಗೆಲ್ಲ ಬೀನ್ಸ್ ಪಲ್ಯ ಬೇಕು ತುಂಬ ಈಸಿ, ಇದು ತುಂಬ ಟೈಮ್ನು ತಗೊಳ್ಳಲ್ಲ, ಬೇಗ ಆಗಿಬಿಡುತ್ತೆ. ಬೀನ್ಸ್ ಪಲ್ಯ ರೆಡಿ. ಈ ಕಡೆ ತಿಳಿ ಸಾರು ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ ತಿಳಿ ಸಾರು. ಒಂದು 3 ಟೊಮೊಟೊ ಇದ್ದರೆ ಸಾಕು. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ, ಆಮೇಲೆ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕುಟ್ಟಿ ಹಾಕ್ತೀನಿ. ಇನ್ನು ಇದು ಕುದ್ದ ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಮಳೆಗಾಲಕ್ಕಂತೂ ತುಂಬ ಮಾಡಿದ ರೆಸಿಪಿ ಇದು.